ವೆಲ್ಕಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನಮ್ಮ ಹಳ್ಳಿ ವ್ಲಾಗ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಜೇನು ಸಾಕಣೆ ಅನ್ನೋದು ನಮ್ಮ ತೋಟದ ಬೆಳೆಗಳಿಗೆ ಒಂದು ವರ ಇದ್ದಂಗೆ. ಈ ಜೇನುನೊಣಗಳು ಇಲ್ಲಿರೋದ್ರಿಂದಲೇ ನಮ್ಮ ಕಿತ್ತಳೆ ದ್ರಾಕ್ಷಿ ಇಳುವರಿ ಜಾಸ್ತಿ ಆಗೋದು. ಇರಲಿ, ಈಗ ಇವತ್ತಿನ ಮೇನು ಟಿಪ್ಸ್ ಕಡೆಗೆ ಬರೋಣ ಬನ್ನಿ. ಈಗ ಅಂಗಡಿಯಿಂದ ತರೋ ಜೇನುತುಪ್ಪ ಅಸಲಿನಾ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಟ್ರಿಕ್ ಇದೆ ಫ್ರೆಂಡ್ಸ್. ಒಂದು ತಟ್ಟೆಗೆ ಸ್ವಲ್ಪ ಜೇನುತುಪ್ಪ ಹಾಕಿ ಅದಕ್ಕೆ ನೀರು ಸೇರಿಸಿ ರೌಂಡಾಗಿ ತಿರುಗಿಸಿ ಅದು ಜೇನುಗೂಡಿನ ಶೆಡ್ ಭುಜಾಕೃತಿ ಥರ ಡಿಸೈನ್ ಮೂಡುತ್ತೆ. ಅದು ಪಕ್ಕ ಒರಿಜಿನಲ್ ಅಂತ ಗೊತ್ತಾಗ್ತವಾಗ. ಈಗ ಎರಡನೇ ಟಿಪ್ಸ್ ಹೇಳ್ಕೊಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ವೆಯ್ಟ್ ಲಾಸ್ ಮಾಡಬೇಕು ಅಂತ ತುಂಬ ಜನ ಜೇನುತುಪ್ಪ ಕುಡಿತಾರೆ. ಆದರೆ ನೆನಪಿರಲಿ, ತುಂಬ ಬಿಸಿನೀರಿಗೆ ಹಾಕ್ಬೇಡಿ. ಅವತ್ತು ಅದರಲ್ಲಿರೋ ಜೀವಸತ್ವಗಳು ಸತ್ತೋಗ್ತವೆ. ಉಗುರು ಬೆಚ್ಚನೆ ನೀರಿನಲ್ಲಿ ಬೆಸ್ಟು. ಬನ್ನಿ, ಮೂರನೇ ಟಿಪ್ ಹೇಳ್ಕೊಡ್ತೀನಿ. ಜೇನುತುಪ್ಪಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನೋದೇ ಇರೋಕ್ಕಲ್ಲ. 1000 ವರ್ಷ ಇಟ್ಟರೂ ಕೆಡಲ್ಲ. ಆದರೆ ಅದನ್ನ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇಡಬಾರ್ದು. ಅದ್ರ ಬದಲಿಗೆ ಗಾಜಿನ ಬಾಟ್ಲಲ್ಲಿ ಇಡಿ. ಗಟ್ಟಿ ಆದರೆ ಬಿಸಿಲಿನಲ್ಲಿ ಸ್ವಲ್ಪ ಹೊತ್ತು ಇಟ್ಟರೆ ಸಾಕು, ಮತ್ತೆ ಮೊದಲಿನ ಥರ ಆಗುತ್ತೆ. ಇನ್ನೊಂದು ಹೇಳ್ತೀನಿ ಗೈಸ್, ಇದು ಏನಂದರೆ ಜೇನುತುಪ್ಪ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕಂಡುಹಿಡಿಯೋಕ್ಕೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಂದು ಬಟ್ಲಿಗೆ, ಒಂದು ಪ್ಲೇಟಿಗೆ ಒಂಚೂರು ಜೇನುತುಪ್ಪ ಹಾಕೋಬಿಟ್ಟು ಕಡ್ಡಿನ ಹೆಜ್ಜಿಬಿಟ್ಟು ಅದನ್ನು ಕೀರಿದ್ರೆ ನೀವು ಬೆಂಕಿ ಹತ್ತುತ್ತೆ. ಅದು ಹತ್ತಲಿಲ್ಲ ಅಂದರೆ ಡೂಪ್ಲಿಕೇಟ್ ಅಂತ. ಯಾಕೆಂದರೆ ಸಕ್ಕರೆ, ನೀರು ಮತ್ತು ನೀರೆಲ್ಲ ಮಿಕ್ಸ್ ಮಾಡಿರ್ತಾರಲ್ಲ, ಹಾಗಾಗಿ ಅದು ಹತ್ತಲ್ಲ. ನೋಡಿ, ಇದು ಹತ್ತುತ್ತೆ. ಒರಿಜಿನಲ್ ಜೇನುತುಪ್ಪ ಹತ್ತುತ್ತೆ. ಅಷ್ಟೇ ಗೈಸ್, ಸಿಂಪಲ್ ಟ್ರಿಕ್ಸ್. ಸೂರ್ಯನ ನೋಡಿ ಗಂಭೀರವಾಗಿ ಹೆಂಗೆ ಕ್ಯಾಮ್ರಾನೇ ನೋಡ್ತಾನೆ. ಆ ಗಿಡ್ಡ ಕಣ್ಣಿ ಕಂಡಂಗೆ ಓಡಾಕ್ತಾನೆ. ಯಾಕಂದರೆ ಒಂದ್ಸಲಿ ಜೇನುಕಲ್ ಕಡಿಸ್ಕೊಂಡಿದ್ದ. ಮೂಗು ಮುಷ್ಣಿ ಎಲ್ಲ ಓದ್ಬಿಟ್ಟಿತ್ತು. ಹಾಗಾಗಿ ಅವ್ನ ಕೈಗೆ ಸಿಗೋಕ್ಕಲ್ಲ ಕಾರಣದಂಗೆ ಓಡಾಕ್ತಾನೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಜೇನುತುಪ್ಪದ ಟಿಪ್ಸ್ ಮತ್ತು ನಮ್ಮ ತೋಟದ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಮನೆಯಲ್ಲಿ ಜೇನುತುಪ್ಪನ ಹೇಗೆ ಬಳಸ್ತೀರಾ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವೇಟ್ ಫಾರ್ ವಾಚ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಫ್ರೆಂಡ್ಸ್.